ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಸಾಲೆ ಪೂರಿನ ಮನೇಲೇ ಮಾಡ್ಕೊಳ್ಬೋದು. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು 6 ಅವರು ನೆನೆಸಿಟ್ಟಿದ್ದೆ ಬಟಾಣಿನ, ಒಣ ಬಟಾಣಿನ. ಈಗ ಒಂದು ಆಲೂಗೆಡ್ಡೆ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕನ ಉಪ್ಪು ಹಾಕ್ಕೊಂಡು ಒಂದು ವಿಷಿಲ್ ಕೂಗಿಸ್ಕೊತೀನಿ. ನಾನಿಲ್ಲಿ ಮಸಾಲೆ ರುಬ್ಬಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಜೊತೆಗೆ ಸ್ಪೈಸಿ ಐಟಮ್ ಹಾಕ್ಕೊಳ್ಳೋಣ. ಗೋಡಂಬಿ, ಚಕ್ಕೆ, ಲವಂಗ, ಸ್ವಲ್ಪ ಸ್ಟಾರ್ ಹೂವು, ಮೆಣಸು, ಜೀರಿಗೆ, ಸ್ವಲ್ಪ ಒಂದೋ ಎರಡೋ ಏಲಕ್ಕಿ, ಸೋಂಪು, ಒಣಮೆಣ್ಸಿನ್ಕಾಯಿ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಬೋದು. ಲಾಸ್ಟಿಗೆ ಫೈನಲಾಗಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಬೆಂದಿರೋ ಆಲೂಗೆಡ್ಡೆ ಮತ್ತು ಬಟಾಣಿನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಬಟಾಣಿನ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ರುಬ್ಬಿರೋ ಮಸಾಲೆ ಒಗ್ಗರಣೆಗೆ ಹಾಕ್ಕೊಂಡು ಈ ಬೇಯಿಸಿರೋದು ಇದೆಯಲ್ವ ಅದನ್ನು ಅದ್ರ ಜೊತೆಗೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಟು ಉಪ್ಪು, ಖಾರ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಧನಿಯಾ ಪೌಡರ್ ಮೇಲಿಂದ ಹಾಕೋತಾ ಇದ್ದೀನಿ. ರೆಡಿಮೇಡ್ ಪೂರಿ ಬಂದು ಎಲ್ಲ ರೇಷನ್ ಅಂಗಡಿಲೂ ಸಿಗುತ್ತೆ. ತೊಗೊಂಡು ಬಂದು ಎಣ್ಣೆಗೆ ಹಾಕ್ಕೊಂಡು ತೇಲಿಸ್ಕೊಂಡು ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೇವ್ ಪೂರಿ ಹಾಕ್ಕೊಂಡು ಮಿಕ್ಸಪ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಅಂತೂ ಸಖತ್ತಾಗಿ ಬಂದಿತ್ತು. ನೀವು ಒಂದು ಟೈಮ್ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಒಂದು ಲೈಕ್ ಮಾಡಿ.